ಇಂಥ ಒಬ್ಬ ಲೋಪನ ಬಂದು ನೀನು ಜೈಲಿಗೆ ಹೋಗಕ್ಕೆ ಈ ಹೆಣನ ಸೇರಿಸಬೇಕಾದ ಜಾಗಕ್ಕೆ ಸೇರಿತು. ನಮ್ಮ ದೇಶ ರಾಮರಾಜ್ಯವಾಗಬೇಕಾದ್ರೆ ಇಂಥ ಕಾಮುಕರೆಲ್ಲ ನಾಶವಾಗಲೇಬೇಕು. ನೋಡಿದಂದು ಅದಲ್ಲೆಲ್ಲ ದುಡಿದರು, ಓದಿ ವಿದ್ಯಾವಂತನಾದರು, ಕೆಲಸವಿಲ್ಲ. ಆಗಲೆಲ್ಲ ದುಡಿದರು, ಒಪ್ಪತ್ತಿನ ಗಂಜಿಗೂ ಸಾಲದು. ಹೀಗಿರುವಾಗ ನೀ ಕಂಡ ಕನಸು ನನ್ನ ಸಾಗಲು ಸಾಧ್ಯವೇ? ಅವರು ಪಟ್ಟ ಕೆಲಸ ಮೇಲೆ ಕೆಲವೊಂದರೆ ಸಾಗಿಸಬೇಕು. ಸರಿ ಅಜ್ಜ ಸರ್, ನಿಮ್ಮಂತರ ಕೋಟಿಗೊಬ್ಬರು ಅನ್ಯಾಯ ತಂದರು ಈ ಜಗತ್ತಿನಲ್ಲಿ ನ್ಯಾಯಕ್ಕೆ ಬೆಲೆ ನಿಂತುಕೊಂಡಿರುವ ನನಗೆ ಕಳವಳಿಸಿದಂದ್ರೆ ರಿಯಲಿ ಆನ್ಸರ್ ಸರ್. ಜೊತೆಗೆ ನನ್ನ ಸಾಯಬರ ನನ್ನ ತಮ್ಮನಾಗಿ ಬದುಕುತ್ತೇನೆ. ಮರು ಜನ್ಮ ಅಲ್ಲ, ಈಗಿನಿಂದಲೇ ನಮ್ಮ ತಮ್ಮ, ನಾನು ನಿಮ್ಮ ಅಣ್ಣ, ಬರೀ ಹಿರಿಯರಾದ ರಾಮಜ. ಸರ್ ಬರೋಣ ಕಂಡು ಹೋಗಿ ಬನ್ನಿ. ಈಗ ಹೊಡೆಯೋದ ನೀನು ಸಮಾಧಾನ ಆಗಬಾರಿ ನೋಡಿ. ನನ್ನ ವಿಜಯೋತ್ಸವ ಮುಗಿದಿದೆ. ಈಗ ನನ್ನ ಮನಸ್ಸಿಗೆ ಆನಂದವಾಗತಕ್ಕ ನೋಡಿ. ಹೌದಕ್ಕ, ನಾನು ಮಾಡಿದ ತಪ್ಪು. ನಾನೊಬ್ಬ ಬಡವ, ನಾನೊಬ್ಬ ರೈತರ ಮಗ. ಆಗ ನಾನು ನಾನೊಬ್ಬ ಬಡವ, ನಾನೊಬ್ಬ ರೈತರ ಮಗ. ನನ್ನ ಹತ್ರ ಹಣ ಇಲ್ಲ, ನನಗೆ ಯಾವ ರಾಜಕೀಯ ಬೆಂಬಲವಿಲ್ಲ. ನಾನು ಮಾಡ್ತಿರೋದು ತಪ್ಪಲ್ಲ
ಅಜ್ಜ ಶಿವ ಬ್ರಹ್ಮ, ಹರಿಯು ಶಶಿರೂಪ ಮಾಡ್ಯಾವ ತಾಯಿ ತೊಟ್ಟಿನ ತೂಗಿರುವ ತಾಯಿ ಒಂದು ಕುಲ ಸಮಾನ. ಇಂಥ ತಾಯಿಗಳ ತಲೆ ಕಡಿದ ವಿನಃ ಪ್ರಾಣವಾದರೂ ತಲೆ ಹಿಡಿಯುವುದಿಲ್ಲ ಅಜ್ಜ. ದೇವಿ ಹಣ ಅಂತಸ್ತು ರಾಜಕೀಯ ಬೆಂಬಲಿನ ಕಡೆಯವನು ಮಾಡೋದಕ್ಕೆ ಸಾಧ್ಯವಿಲ್ಲ. ಮೊದಲಿಂದ ಮಾಡಿದ ಪಾದಾಗೆ ಬರಲಿ ಅಜ್ಜ, ಬರಬಲ್ಲ ಬರಲಿ. ಭಾರತ ದೇಶದಲ್ಲಿ ಕೆಲವರು ಹೆಣ್ಣು ಮಕ್ಕಳು ಹುಟ್ಟಿದರೆ ಸುಟ್ಟು ಮಗನ ಸಿದ್ಧಾಂತ ತೋರಿಸುತ್ತೇನೆ. ಎದೆ ಯಾಡದವರು ಎದೆಯ ಮುರಿದು ಈ ಮಣ್ಣಲ್ಲಿ ಅರಿಗಿರುವ ದೇಶ ಅಭಿಮಾನಿಯನ್ನು ಮನಗಂಡು ಕನ್ನಡದ ಪ್ರತಿಯೊಬ್ಬವನ್ನು ಕಾಮಕರಾಗಿ ಮಾಡಿ ಈ ಗೋಪುರ ಸಿಂಹಕ್ಕಿರುವ ತಾಕತ್ ಏನಂತ ತೋರಿಸುತ್ತೇನೆ.